ಸುಶೀಲಾ, ಎಸ್ ಮ್ಯಾಮ್. ಸ್ಕ್ಯಾನಿಂಗಿಗೆ ರೆಡಿ ಮಾಡಮ್ಮ. ಓಕೆ ಮ್ಯಾಮ್. ಏನು ಚಿಕ್ಕಮಂಗ್ಳೂರ್ಗೆ ಹೋಗಿ ಒಂದೇ ವಾರಕ್ಕೆ ಬಂದ್ಬಿಟ್ಟೆ? ಹೆಂಡ್ತಿನ ಒಂದಿನನೂ ಬಿಟ್ಟಿರಕ್ಕಾಗ್ಲಿಲ್ವಾ? ಏನ್ ಮಾಡೋದು, ನನ್ಗೇನ್ ಇಬ್ರು ಮೂರು ಹೆಂಡ್ತೀರಾ ಇದ್ದಾರೆ, ಇವಳೊಬ್ಳೆ ತಾನೆ. ಓ ಅದ್ ಬೇರೆನಾ? ನಾನ್ ಸಿಕ್ಕಿರೋದೇ ಜಾಸ್ತಿ ನಿಂಗೆ. ಓ ಓಕೆ, ಒಂದು 2 ಮಿನಿಟ್ಸ್, ಆಮೇಲೆ ಒಳಗೆ ಕರಿತೀನಿ. ಓಕೆ, ಹುಷಾರ್. ಹಲೋ ಸರ್, ಬಿಸಿ ಇದ್ದೀರಾ? ಹೇಳಿ, ಏನಂತು? ಹಾಸ್ಪಿಟಲ್ ಇದ್ದೀನಿ. ಸರಿ ಸರ್, ಆಮೇಲೆ ನಾನೇ ಮಾಡ್ತೀನಿ. ಓಕೆ. ಸರ್ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ. ಹಾಗಿದ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಬಿಡಿ. ಅವ್ರು ಲಿವಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ರೆ ನಾಳೆನೇ ಬರ್ತಾ ಇದ್ದೆ. ಪರವಾಗಿಲ್ಲ, ನೀವೇ ಬನ್ನಿ, ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬರೋಣ. ಬೇಡ, ಪೃಥ್ವಿ ಸರ್ ಬರಲಿ, ಇನ್ನೇ ನಾಳೆನೇ ಬಂದ್ಬಿಡ್ತಾರೆ. ಇವತ್ತು ನೈಟ್ ನೀವು ಇಲ್ಲೇ ಸ್ಟೇ ಮಾಡಿ, ಉಳ್ಕೊಳಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆ, ದಟ್ಸ್ ಫೈನ್. ಓಕೆ. ಎಲ್ಲಿ ಎಲ್ಲಿ? ಇಲ್ವಂತ ನೋಡು. ಇಲ್ಲ. ಇಲ್ಲಿ 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 ಆ, ಸಿಕ್ತಾ? ಇಲ್ಲ ಇಲ್ಲಿ ಇಲ್ಲಿ ಇಲ್ಲ. ಇವತ್ ರಾತ್ರಿ ಎಲ್ಲ ಹುಡುಕಿದ್ರು ಸಿಗಲ್ಲ ನಿಂಗೆ. ಓ, ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಚೆನ್ನಾಗಿದೆ. ಸರಿ, ಲೇಟ್ ಆಗಿದೆ, ಮಲ್ಕೋ. ಬೆಳಗ್ಗೆ ಹೊರಡೋದು? ಬೆಳಗ್ಗೆ ಒಂದು 5 ಗಂಟೆಗೆ ಹೊರಡ್ತೀನಿ. ಆ ಗಂಡ ಹೆಂಡತಿ ಚರಣ್ ಮತ್ತೆ ಅರ್ಚನಾ ಬಗ್ಗೆ ಹೇಳಿದ್ನಲ್ಲ, ದೆವ್ವ ಅಂತ ಹೆದರ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ಇದ್ರು ಅಂತ. ಹೌದು. ಈ ದೆವ್ವ ಭೂತ ಎಲ್ಲ ಇದೆಯಾ? ಯಾಕೆ? ಅವ್ರೇನಾದ್ರೂ ದೆವ್ವ ತೋರಿಸಿ ನಿಂಗೆ ಹೆದರ್ಸಿದ್ರ? ಕಣ್ಣು ಕಾಣೋ ಕಳ್ಳರಿಗೆ ಹೆದರಲ್ಲ, ಇನ್ ಕಾಣದಿರೋ ದೆವ್ವಕ್ಕೆ ಹೆದರ್ತೀನ? ನಿಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳಿದ್ದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಈ ದೆವ್ವ ಗಿವ್ವ ಎಲ್ಲ ಏನೂ ಇಲ್ಲ, ಅದೆಲ್ಲ ನಮ್ಮ ಮನಸ್ಥಿತಿ ಅಷ್ಟೇ. ಈ ತರ ಇದ್ದಾರೆ ಅಂತ ನಂಗೆ ಹೇಳ್ಬಾರ್ದಾಗಿತ್ತಾ? ಇಬ್ರು ಪೇಷಂಟ್ ಸಿಕ್ತಿದ್ರು ನಂಗೆ. ನಾನು ಹೀಗೆ ಹೇಳಿದೆ ಅಂತ ನನ್ನನ್ನೆಲ್ಲಾರು ಪೇಷಂಟ್ ಅಂದ್ಬಿಟ್ಟೆ ಅಮ್ಮ ಆಮೇಲೆ. ಇಲ್ಲ ಇಲ್ಲ. ಅದನ್ನು ಗೌತಮ್ ಹತ್ರ ಕೊಟ್ಟಿದ್ದೀರಾ ಅಲ್ವಾ? ಅವ್ರು ನಾಳೆ ಬರ್ತಾರೆ, ಬನ್ನಿ. ಕೊಂಡ್ಬೈ ಸರ್, ನಾನು ನೋಡ್ಕೋತೀನಿ, ಹೊರಡಿ. ಅನಂತು ಸರ್, ನೆನ್ನೆ ಫೋನ್ ಮಾಡಿದ್ರಲ್ಲ, ಮತ್ತೆ ಫೋನ್ ಮಾಡ್ತೀನಿ ಅಂದ್ರಿ, ಏನ್ ವಿಷಯ? ಬೆಂಗಳೂರು ಇಂದ್ರಾನಗರ್ ಸ್ಟೇಷನಿಂದ ರಾಘವೇಂದ್ರ ಅಂತ SI ಬಂದಿಯಾ ಸರ್, ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ಬೇಕಂತ. ಬೆಂಗಳೂರಿಂದನಾ? ಹೌದು ಸರ್. ಬನ್ನಿ ಒಳಗೆ. ಹಾಂ ಸರ್. ಸರ್, ಹಾಯ್ ಸರ್, ಹಾಯ್. ರಾಘವೇಂದ್ರ ಅಂತ. ಕುತ್ಕೊಳ್ಳಿ. ಹೇಳಿ. ಸರ್, ಇಲ್ಲಿ ಆಂಟೋನಿ ಕಾಟೇಜ್ ಅಂತ ಒಂದು ಗೆಸ್ಟ್ ಹೌಸ್ ಇದೆ ಅಂತಲ್ಲ ಸರ್, ಅದ್ರ ಮೇಲೊಂದು ಕಂಪ್ಲೇಂಟ್ ಬಂದಿದೆ. ಆಂಟೋನಿ ಕಾಟೇಜಾ? ಹೌದು ಸರ್. ಆ ಕಾಟೇಜ್ ನಂಗೆ ಗೊತ್ತು. ಏನು ಕಂಪ್ಲೇಂಟು? ಹೇಳ್ತೀನಿ ಸರ್. ಸರ್, ಇವನು ಪುರುಷೋತ್ತಮ್ ಅಂತ. ಲಾಸ್ಟ್ ಮಂತ್ August 14 ಮಿಸ್ಸಿಂಗು. ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಸರ್, ಆದರೆ ಈ ಪುರುಷೋತ್ತಮ ಎಲ್ಲೂ ಸಿಗಲಿಲ್ಲ. ಈಗ ಇವನ್ ಹೆಂಡತಿ ಬಂದು ಈ ಆಂಟೋನಿ ಕಾಟೇಜ್ ಮೇಲೆ ವಿಚಿತ್ರವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಸರ್. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ? August 13ಕ್ಕೆ ಇವರಿಬ್ಬರು ಈ ಗೆಸ್ಟ್ ಹೌಸ್ಗೆ ಹೋಗಿದ್ದಾರೆ. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಯಾರೋ ಬಂದು ಹೆದರಿಸಿದ್ರಂತೆ. ಅದಕ್ಕೆ ಅವರು ಅವತ್ತು ರಾತ್ರಿನೇ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಅವತ್ತಿಂದ ಈ ವ್ಯಕ್ತಿ ಮಿಸ್ಸಿಂಗು. ಈ ಗೆಸ್ಟ್ ಹೌಸ್ನ ಮ್ಯಾನೇಜರ್ ಗೋಪಾಲಯ್ಯ ಅಂತ, ಅವನ ಮೇಲೆ ಡೌಟ್ ಅಂತ ಕಂಪ್ಲೇಂಟ್ ಮಾಡಿದ್ದಾಳೆ. ನನ್ನ ಹೆಸರು ಚರಣ್ ಅಂತ, ಇವಳು ನನ್ನ ವೈಫ್ ಅರ್ಚನಾ. ಲಾಸ್ಟ್ ವೀಕು ಇದೇ ಥರ ಒಂದು ಇನ್ಸಿಡೆಂಟ್ ಆಯಿತು. ಅವ್ರಿಗೂ ಈ ಗೋಪಾಲಯ್ಯ ಹೀಗೆ ಹೆದರ್ಸಿದಾನೆ. ಮೋಸ್ಟ್ಲಿ ಅವನದೇನೋ ಇನ್ವಾಲ್ವ್ಮೆಂಟ್ ಇದೆ ಅನಿಸ್ತದೆ ನನಗೆ. ಬನ್ನಿ ಹೋಗಿ ಚೆಕ್ ಮಾಡೋಣ. ಶೋರ್ ಸರ್. ಅದು ನಂದ ಬ್ಯಾಗ್ ಐತ್ರಿ, ನನ್ನ ಬ್ಯಾಗ್ ನಂಗೆ ಕೊಡಕ್ಕೆ ಎಷ್ಟೆಲ್ಲ ಮಾತಾಡಕತ್ತಿರಲ್ರಿ. ಕೊಡ್ರಿ, ಮನೆಗೆ ಹೋಗ್ತೀನಿ ನಾನು. ಎಷ್ಟು ಕಾಡಕತ್ತೀರಿ? ಏನಮ್ಮ ನೀನು ಹೇಳಿದ್ ಕೇಳಿಸ್ಕೊತಾನೆ ಇಲ್ಲ, ಹಂಗೆಲ್ಲ ಕೊಡೋದಕ್ಕೆ ಆಗೋದಿಲ್ಲಮ್ಮ. 370 ಕೇಸ್ ಅನಂತು, ಮಾಡ್ತೀವಿ. ಈ ಹೆಂಗ್ಸ್ನ ಎಲ್ಲೋ ನೋಡಿದ್ದೀನಲ್ಲ. ಸರ್, ನೀಲಮ್ಮ ಅಂತ ಆಂಟೋನಿ ಕಾಟೇಜಲ್ಲಿ ಕೆಲಸ ಮಾಡೋಳು. ನಮಸ್ಕಾರ ರೀ ಸರ್ ಬಂದ್ರು. ಈ ಬ್ಯಾಗ್ನಿಂದ? ಹೌದ್ರಿ ಸರ. ಎಲ್ಲಿ ತಗೊಂಡೆ? ಇಲ್ಲೇ ಚಿಕ್ಕಮಂಗ್ಳೂರ್ನಾಗ ತಗೊಂಡಿನ್ರಿ. ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ? ಸರ್, ಮಾರ್ಕೆಟ್ನಾಗ ಒಂದು ಬ್ಯಾಗ್ ಅಂಗಡಿ ಐತಲ್ರಿ, ಅಲ್ಲೇ ತಗೊಂಡಿನ್ರಿ. ಮಾರ್ಕೆಟಲ್ಲಿ? ಹ್ಞೂ ರೀ. ಸರಿ, ಅದು ಯಾವ ಅಂಗಡಿ ತೋರಿಸ್ಬಾ. ಸರ, ಆ ಅಂಗಡಿ ಎದುರುಗಡೆ ರೋಡ್ನಾಗ ಇಟ್ಕೊಡಿದ್ರಿ, ಅಲ್ಲಿ ತಗೊಂಡಿನ್ರಿ. ಮಾರ್ಕೆಟಲ್ಲಿ ತಗೊಂಡಿದ್ದೀನಿ ಅಂತ್ಯಾ, ತೋರ್ಸು ಬಾ ಅಂದರೆ ರೋಡ್ ಸೈಡಲ್ಲಿ ತಗೊಂಡೆ ಅಂತ್ಯಾ. ಎಷ್ಟು ಕೊಟ್ಟೆ ಆ ಬ್ಯಾಗ್ಗೆ? ಅದು ಒಂದು 400-500 ರೂಪಾಯಿ ಕೊಟ್ಟಿರ್ಬೇಕು ನೋಡ್ರಿ. ಇಡೀ ಚಿಕ್ಕಮಂಗ್ಳೂರು ಹುಡುಕಿದ್ರೆ ಈ ಥರ ಬ್ಯಾಗ್ ಸಿಗಲ್ಲ. ಅಂಥದ್ರಲ್ಲಿ ನಿನಗೆ 500 ರೂಪಾಯಿಗೆ ಸಿಕ್ಬಿಡ್ತಾ? ಆ ಬ್ಯಾಗ್ ಬೆಲೆ ಗೊತ್ತಾ ನಿನಗೆ? ಏ,
ಈ ಬ್ಯಾಗ್ನ ಎಲ್ಲಿ ತಗೊಂಡೆ ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನೋಡಿ ಬಾಗ. ಅಯ್ಯೋ ನಂಗೇನು ಗೊತ್ತಿಲ್ರಿ ಮೇಡಮ್. ನಮ್ ಗೆಸ್ಟ್ ಹೌಸ್ ಮ್ಯಾನೇಜರ್ ಗೋಪಾಲಯ್ಯ ಅದಲ್ರಿ, ಅವ್ರು ಕೊಟ್ಟಾರ್ರಿ. ಗೋಪಾಲಯ್ಯನ? ಹೌದು ಸರ್, ಅವರ ಕೊಟ್ಟಿದ್ದು. ಅವನ್ ಯಾಕೆ ಕೊಟ್ಟ ನಿನಗೆ? ಯಾರೋ ಗೆಸ್ಟ್ ಬಿಟ್ಟು ಹೋಗ್ಯಾರ ಅಂತೇಳಿ ನಂಗೆ ಕೊಟ್ಟಾರ್ರಿ. ನೀನು ಗೋಪಾಲಯ್ಯ ಸೇರ್ಕೊಂಡು ಬರ್ತಿರೋ ಗೆಸ್ಟ್ಗಳಿಗೆಲ್ಲ ರಾತ್ರಿ ಹೊತ್ತು ಹೆದರ್ಸ್ಕೊಂಡು ರಾಬರಿ ಮಾಡ್ತಾ ಇದ್ದೀರಾ? ಅಯ್ಯೋ ಸೌದತ್ತೆಲ್ಲ ನಾಣಿಗೂ ನಂಗೇನು ಗೊತ್ತಿಲ್ರಿ ಸರ. ಬರೋ ಗೆಸ್ಟ್ಗೆಲ್ಲ ನಾನಾಕ್ ಹೆದರ್ಸಕ್ ಹೋಗ್ಲಿರಿ? ಮತ್ತೆ ನೀವ್ ಹೆದರ್ಸ್ತಾ ಇಲ್ಲ ಅಂದ್ರೆ ರಾತ್ರಿ ಹೆದರ್ಕೊಂಡು ಗೆಸ್ಟ್ ಹೌಸ್ ಬಿಟ್ಟು ಯಾಕೆ ಓಡೋಗ್ತಾ ಇದ್ದಾರೆ? ಸರ ಅದು ಆ ಗೆಸ್ಟ್ ಹೌಸ್ನಾಗ ದೆವ್ವ ಐತ್ರಿ, ಅದ ಹಿಂಗೆಲ್ಲ ಮಾಡಕತ್ತೈತ್ರಿ. ದೆವ್ವ ಅಂತೆ ದೆವ್ವ. ಗೋಪಾಲಯ್ಯನ ಎತ್ತಾಕೊಂಬಂದು ರುಬ್ಬಿದ್ರೆ ಎಲ್ಲ ದೆವ್ವಗಳು ಮಾತಾಡ್ತವೆ. ಹೋಗ್ರಿ, ಕರ್ಕೊಂಬನ್ನಿ. ಬಾರಯ್ಯ, ಸಾಹೇಬ್ರು ಕರಿತೀರ ಬಾ. ಬಿಡಿ ಸರ್, ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಆಯ್ತು, ಬಾ 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 ಬಾ. ಜೀಪ್ ಹತ್ತು. ಯಾಕೆ ಹತ್ಬೇಕು? ಸ್ಟೇಷನ್ ಎನ್ಕ್ವೈರಿಗೆ ಹೋಗ್ಬೇಕು. ಜೀಪ್ ಹತ್ತು. ಅದೇನ್ ಎನ್ಕ್ವೈರಿ? ಇಲ್ಲೇ ಹೇಳಿ. ಬರದೇ ಇದ್ರೆ ಒದ್ದೇಳ್ಕೊಂಡು ಹೋಗ್ಬೇಕಾಗುತ್ತೆ. ಅದೆಂಗ್ ಓದ್ಬಿಡ್ತೀರಾ? ಇರಿ, ನಮ್ಮ ಅಂತೋಣಿ ಅಣ್ಣಂಗೆ ಫೋನ್ ಮಾಡ್ತೀನಿ. ಅದೆಂಗೆ ಎತ್ತಾಕೊಂಡು ಹೋಗ್ತೀರಾ ನಾನು ನೋಡ್ತೀನಿ. ಗೋಪಾಲಯ್ಯ, ಇವನ್ ಯಾರು ಅಂತ ಗೊತ್ತಿದ್ಯಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಹೋದ್ ತಿಂಗಳು 13ನೇ ತಾರೀಕು ನಿಮ್ ಗೆಸ್ಟ್ ಹೌಸ್ ಅಲ್ಲಿ ಸ್ಟೇ ಮಾಡಿದ್ದ, ಅದಾದ್ರೂ ಗೊತ್ತಿದ್ಯಾ? ಅದು ಮರ್ತೋಗಿದೆ ಸರ್. ರಿಜಿಸ್ಟರ್ ನೋಡಿದ್ರೆ ಹೇಳ್ಬೋದು ಸರ್. ಹೌದಾ? ನಿನ್ಗೆ ಹೆಂಗ್ ನಾಪಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ನನ್ನ ಮಗಳ ನಿನಗೆ. ಅನಂತು, ನಿನ್ನ ಗೆಸ್ಟ್ ಹೌಸಲ್ಲಿ ಏನು ನಡೀತಾ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಜ ಹೇಳಿದ್ರೆ ಬದುಕೋದ್ಯಾ, ಸುಳ್ಳೇನಾರು ಹೇಳಿದ್ಯೋ ಬಾಯಲ್ಲಿ ಬರ್ತಿರೋ ರಕ್ತ ಬೇರೆ ಕಡೆಯಿಂದ ಬರುತ್ತೆ. ಸರ್ ಹಂಗೆಲ್ಲ ಮಾಡಬೇಡಿ ಸರ್. ಮತ್ತೆ ನಿಜ ಬೊಗಳು. ಹೇಳ್ತೀನಿ ಸರ್. ನಮ್ಮ ಗೆಸ್ಟ್ ಹೌಸಲ್ಲಿ ದೆವ್ವ ಇದೆ ಸರ್. ಅದೇ ಇದನ್ನೆಲ್ಲ ಮಾಡ್ತಾ ಇರ್ಬೇಕು ಸರ್. ದೆವ್ವ ಗಿವ್ವ ಅಂತ ಕತೆ ಕಟ್ಟದ್ಯೋ? ಅಲ್ಲಿ ದೆವ್ವ ಇರೋದು ನಿಜ ಸರ್. ಈಗ ಸುಮಾರು 5 ವರ್ಷಗಳ ಹಿಂದೆ ಒಂದು ಗಂಡ ಹೆಂಡತಿ ಬಂದು ನಮ್ಮ ಗೆಸ್ಟ್ ಹೌಸಲ್ಲಿ ಸ್ಟೇ ಮಾಡಿದ್ರು ಸರ್. ಮಧ್ಯರಾತ್ರಿ 2 ಗಂಟೆಗೆ ಆ ಹೆಣ್ಮಗು ಜೋರಾಗಿ ಕಿರ್ಚ್ಕೊಂಡ್ಬಿಟ್ಲು ಸರ್. ನನ್ಗೇನು ತೋಚಂತಾಗಿ ಓಡಾಗಲ್ಲಿ ನೋಡ್ತೀನಿ, ಅವಳು ಗಂಡ ಅವನೇ ಸರ್. ದೆವ್ವ ಆಗಿ ಇದೆಲ್ಲ ಮಾಡ್ತಾ ಇರೋದು. ಬೇಕಾದ್ರೆ ಅನಂತು ಸರ್ ಕೇಳಿ ಸರ್. ಏನು ಅನಂತು ಗೊತ್ತಾ? ಏನ್ರಿ ಅನಂತು, ಏನೇನೋ ಕತೆ ಕಟ್ತಾ ಇದ್ದಾನೆ? ಹೌದು ಸರ್, ಗೋಪಾಲ ಹೇಳ್ತಿರೋದಲ್ಲ ಕರೆಕ್ಟ್. ವಾಟ್? ಸೇಮ್ ರಾಘವೇಂದ್ರ ಕೇಸ್ ಥರನೇ ಸರ್, ಸೇಮ್ ಟು ಸೇಮ್. ಅದು ರಿಲೇಟೆಡ್ ಫೈಲ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸರ್. ಸರ್, ಇದು ಉಡುಪಿ ರೂರಲ್ ಸ್ಟೇಷನಿಂದ ಬಂದಿರೋ ಕಂಪ್ಲೇಂಟ್ ಸರ್. ಇದರಲ್ಲೂ ಅಷ್ಟೇ, ಗಂಡ ಮಿಸ್ಸಿಂಗು, ಹೆಂಡತಿ ಗೆಸ್ಟ್ ಹೌಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್. ಇದು ಹಾಸನ್ ಸ್ಟೇಷನಿಂದ ಬಂದಿರೋದು. ಇದು ಸೇಮ್ ಗೆಸ್ಟ್ ಹೌಸ್ ಮೇಲೆ ಸರ್ ಕಂಪ್ಲೇಂಟ್ ಸರ್. ಇದು ಬೆಂಗಳೂರು ಕಾಟನ್ಪೇಟೆ ಇದೆ. ಇದು ಬಂದು ತುಮಕೂರು ಗ್ರಾಮಾಂತರ ಸರ್. ಸರ್ ಇದು ಬಳ್ಳಾರಿ ಸ್ಟೇಷನ್ ಕೇಸು, ಆಂಧ್ರ ಬಾರ್ಡರ್ ಬರುತ್ತೆ ಸರ್. ಈ ಫೈಲ್ ಬಂದು ಮೈಸೂರು ಮಂಡಿ ಮೌಲ ಸರ್. ಇಷ್ಟು ಮಿಸ್ಸಿಂಗ್ ಕೇಸ್ಗಳು ಆ ಗೆಸ್ಟ್ ಹೌಸ್ ಮೇಲೆ ಬಂದಿದೆ ಸರ್. ಇಷ್ಟು ಕೇಸ್ ಇದ್ರೂ ಇನ್ವೆಸ್ಟಿಗೇಷನ್ ಆಗಿಲ್ವಾ ಸರ್? ಅದು ಈ ಗೆಸ್ಟ್ ಹೌಸ್ ಓನರ್ ಬಂದು ಆಂಟೋನಿ ಅಂತ, ಚಿಕ್ಕಮಗಳೂರು MLA ಅವ್ರ ತಮ್ಮ. ಇವನು ಮತ್ತೆ ನಮ್ಮ ಹಳೆ ಇನ್ಸ್ಪೆಕ್ಟರ್ ಕ್ಲೋಸ್ ಫ್ರೆಂಡ್ಸು. ಹಾಗಾಗಿ ಏನೇ ಕಂಪ್ಲೇಂಟ್ ಬಂದರೂ ಇನ್ವೆಸ್ಟಿಗೇಟ್ ಮಾಡದೆ ಸಿ ರಿಪೋರ್ಟ್ ಹಾಕಿದ್ದಾರೆ. ಇಷ್ಟು ಜನ ನಿಮ್ಮ ಗೆಸ್ಟ್ ಹೌಸ್ ಸ್ಟೇ ಮಾಡಿದ್ರಾ? ಹೌದು ಸರ್, ಇವರೆಲ್ಲ ನಮ್ಮ ಗೆಸ್ಟ್ ಹೌಸಲ್ಲೇ ಸ್ಟೇ ಆಗಿದ್ರು ಸರ್. ಬೇಕಾದ್ರೆ ರಿಜಿಸ್ಟರ್ ಬುಕ್ ತರಿಸಿ ಸರ್, ನಾನು ತೋರಿಸ್ತೀನಿ.